ನಮಸ್ಕಾರ ಎಲ್ಲರಿಗೂ ಎಮ್ರಿತು ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಟಿಫಿನಿಗೆ ಪೂರಿ ಮತ್ತು ಬೆಟಗೇರಿ ಚಟ್ನಿಯನ್ನು ಮಾಡಿದ್ದೆ. ಬೆಟಗೇರಿ ಚಟ್ನಿನೂ ಅಂತ ಕರೀತಾರೆ ಅಥವಾ ಈರುಳ್ಳಿ ಚಟ್ನಿನೂ ಅಂತ ಕರೀತಾರೆ. ಮಸ್ತ್ ಬಂದಿತ್ತು ಪೂರಿ ಹಾಗೂ ಬೆಟಗೇರಿ ಚಟ್ನಿ. ಬೆಟಗೇರಿ ಚಟ್ನಿ ಜೊತೆ ಪೂರಿನೂ ಗುಡ್ ಕಾಂಬಿನೇಷನ್, ಒಂದು ಒಳ್ಳೆ ಕಾಂಬಿನೇಷನ್. ನೀವು ನೋಡ್ತಾ ಇರ್ಬೋದು ಪೂರಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ ಅಂತ. ಚಟ್ನಿನೂ ಕೂಡ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಅಂತ. ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟ್ ಲಾಗನ್ನು ಕೊನೆ ತನಕ ವಾಚ್ ಮಾಡಿ. ನಾನಿಲ್ಲಿ 4 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ, ಪ್ಯೂರ್ ಗೋಧಿ ಹಿಟ್ಟು. ನಾನಿಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಲ್ಲ. 4 ಕಪ್ ಗೋಧಿ ಹಿಟ್ಟಿಗೆ ನಾನೊಂದು ಚೂರು ಉಪ್ಪನ್ನು ಸೇರಿಸ್ಕೊಂಡೆ, ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಎಲ್ಲವನ್ನು ಹಿಟ್ಟಿಗೆ ಹಾಕಿ ಸರಿಯಾಗಿ ನೀರು ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಸ್ವಲ್ಪ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿನೇ ಇರಬೇಕು, ಜಾಸ್ತಿ ಮೆತ್ತಗಿರಬಾರ್ದು. ನಾವೇನು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಅದಕ್ಕಿಂತ ಒಂಚೂರು ಗಟ್ಟಿನೇ ಇರಬೇಕು. ಆಮೇಲೆ ನಾನಿಲ್ಲಿ 1 ಟೊಮೆಟೊ, 4ರಿಂದ 5 ಹಸಿಮೆಣಸಿನ್ಕಾಯಿ, 4 ಈರುಳ್ಳಿಯನ್ನು ತೊಗೊಂಡೀನಿ. ಬಿಕಾಸ್ ಇಲ್ಲಿ ಈರುಳ್ಳಿ ಕ್ವಾಂಟಿಟಿ ಹೆಚ್ಚಿಗೆ ಇರಬೇಕು, ಅಂದರೆ ಚಟ್ನಿ ಮಸ್ತ್ ಬರ್ತೈತಿ. ನೀವೇ ನೋಡ್ತಾ ಇರ್ಬೋದು 4 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಟೊಮೆಟೊ. ಹುಳಿ ಜಾಸ್ತಿ ಬೇಕಂದ್ರೆ ನೀವು ಇನ್ನೂ ಒಂದು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಅದನ್ನು ನೀಟಾಗಿ ಎಲ್ಲನೂ ಮೇಲಿನ ಸಿಪ್ಪಿಯನ್ನೆಲ್ಲ ತೆಗೆದು ಅದನ್ನು ಚಾಪರಿಗೆ ಹಾಕಿ ಸಣ್ಣಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿದ ಮೇಲೆ ನಾನಿಲ್ಲಿ ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಆದಷ್ಟು ಸಾಧ್ಯವಾದಷ್ಟು ಸಣ್ಣದಾಗಿಯೇ ನಾವು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರ್ತೈತಿ. ಆಮೇಲೆ ತರಕಾರಿಗಳನ್ನು ಕಟ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಸೇರಿಸಿ ಸರಿಯಾಗಿ ಹುರ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಚಾಪರಿಗೆ ಹಾಕಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಏನಕ್ಕೆ ಎತ್ತಿಟ್ಕೊಂಡಿನಿ ಅಂದ್ರೆ ಸೊ ಇದು ಜಾಸ್ತಿ ಈರುಳ್ಳಿನೇ ಇರೋದ್ರಿಂದ ಬಾಯಲ್ಲಿ ಈರುಳ್ಳಿ ಬರಲ್ಲ, ಅಂದರೆ ತಿನ್ನೋ ಟೈಮಲ್ಲಿ ಜಾಸ್ತಿ ಈರುಳ್ಳಿ ಅನ್ಸಂಗಿಲ್ಲ. ಇನ್ ಕೇಸ್ ಅದು ಸರಿಯಾಗಿ ಬೆಂದಿಲ್ಲ ಅಂತಂದರೆ ಟೇಸ್ಟು ಚೆನ್ನಾಗಿ ಬರೋಂಗಿಲ್ಲ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಸರಿಯಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೋಬೋದು. ಅದಾದ ನಂತರ ಟೊಮೆಟೊವನ್ನು ಸೇರಿಸ್ಕೊಂಡು ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಲ್ಲಿ ಖಾರ ಕಡಿಮೆ ಇತ್ತು, ಸೊ ಹೀಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಸಿಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡೀನಿ. ಮೆಣಸಿನ್ಕಾಯಿ ಖಾರ ಇದ್ದರೆ ಹಸಿಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋಂಗಿಲ್ಲ. ಅದಾದ ನಂತರ ನಾನಿಲ್ಲಿ 1 ಲೋಟ ನೀರನ್ನು ಹಾಕಿದೆ. 1 ಲೋಟ ನೀರು ಹಾಕಿದ ತಕ್ಷಣ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ಕರೆಯನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ಕರೆಯನ್ನು ಹಾಕಿದ್ನಲ್ಲ, ಆ ಸಕ್ಕರೆ ಜಾಗದೊಳಗೆ ನೀವು ಬೆಲ್ಲನೂ ಕೂಡ ಹಾಕೋಬೋದು. ಇವನ್ನೆಲ್ಲ ಆ್ಯಡ್ ಮಾಡಿದ ನಂತರ ನಾವು ಇದನ್ನು ಮಿನಿಮಮ್ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಅಂದರೆ ನೀಟಾಗಿ ಎಲ್ಲವೂ ಕೂಡ ಕುದೀತೈತಿ. ಒಂದು 5 ನಿಮಿಷ ಆದಮೇಲೆ ನಾನು ಇದನ್ನು ಟೆಸ್ಟ್ ಮಾಡಿದ್ದೆ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. 5 ನಿಮಿಷ ಕುದ್ದಾದಮೇಲೆ ನಾನು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟೆ. ಸೈಡಿಗೆ ಪುಟಾಣಿ ಪೌಡರನ್ನು ಆ್ಯಡ್ ಮಾಡಬೇಕು. ಡೈರೆಕ್ಟಾಗಿ ಪುಟಾಣಿ ಪೌಡರನ್ನು ಅದರೊಳಗೆ ಆ್ಯಡ್ ಮಾಡೋಕ್ಕಿಂತ ನಾವಿಲ್ಲಿ ಒಂದು ಸೈಡಲ್ಲಿ ಒಂದು ಬೌಲಲ್ಲಿ 4 ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡರಿಗೆ ಒಂದು ಚೂರು ನೀರನ್ನು ಹಾಕಿ ಆ್ಯಡ್ ಮಾಡಿ ಸೈಡಲ್ಲಿ ಎತ್ತಿಟ್ಟೆ. ಪೂರ ಅದು ನಾವು ಈರುಳ್ಳಿದು ಪಲ್ಯ ಏನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದು ತಣ್ಣಗಾದ್ಮೇಲೆ ನಾವು ಇದನ್ನು ಪುಟಾಣಿದು ಪೇಸ್ಟ್ ಏನು ರೆಡಿ ಮಾಡ್ಕೊಂಡು ಎತ್ತಿಟ್ಟಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಆ್ಯಡ್ ಮಾಡಬಾರ್ದು. ಎಷ್ಟು ಬ್ಯೂಟಿಫುಲ್ಲಾಗಿ ಇರುವಂತಹ ನಮಗೆ ಈರುಳ್ಳಿ ಚಟ್ನಿ ರೆಡಿ ಆಗೈತಿ ಅಂತ ನೋಡ್ಬೋದು. ಅದಾದ ನಂತರ ಒಂದು 20 ನಿಮಿಷ ಹಿಟ್ಟನ್ನು ಕೂಡ ನೆನೆದಿತ್ತು. ನೀಟಾಗಿ ನೆನೆದಿರುವಂಥ ಹಿಟ್ಟನ್ನು ಈ ರೀತಿ ಸಣ್ಣ ಉಳ್ಳಿ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ. ಉಂಡೆ ಥರ ಮಾಡಿ
ಸೈಡಲ್ಲಿ ಎತ್ತಿಟ್ಕೊಂಡೆ ಮೊದಲೇ. ಅಂದರೆ ನಾವು ಫಸ್ಟಿಗೆ ಹಿಟ್ಟನ್ನು ನಾದಿ ಎತ್ತಿಟ್ಕೊಂಡ್ರೆ ಮಿನಿಮಮ್ ಒಂದು 20 ನಿಮಿಷ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಸೊ ಹೀಗಾಗಿ ಪುರಿನೂ ಕೂಡ ಮಸ್ತಾಗಿ ಬಂದಿದ್ದು, ಸಾಫ್ಟಾಗಿ ಬಂದಿತ್ತು. ನಾನು ಎಲ್ಲ ಪುರಿನೂ ಕೂಡ ಅಂದರೆ ಎಲ್ಲನೂ ಅಂದ್ರೆ 4ರಿಂದ 5 ಪುರಿಯನ್ನು ಮುಂಚೆನೇ ಲಟ್ಟಿಸಿ ಎತ್ತಿಟ್ಕೊಂಡು ಒಂದೊಂದಾಗಿ ಕರಿತಾ ಹೋದೆ. ನೀವೇ ನೋಡ್ತಾ ಇರ್ಬೋದು. ಅಂದರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ಪುರಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿ ಬಂದಿದ್ದಾವೆ ಅಂತ ಪುರಿ. ಅಂದರೆ ಹಿಟ್ಟು ಚೆನ್ನಾಗಿ ನೆನೆಬೇಕು ಮೇಯ್ನ್. ನೋಡ್ರಿ ಇಲ್ಲಿ ಎಷ್ಟು ಉಬ್ಬಿ ಪುರಿ ಬಂದಿದ್ದಾವೆ ಅಂತಂದು. ಅಂದರೆ ಮುಂಚೆ ಹಾಕಿದ್ನೆಲ್ಲ ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿಲ್ಲ. ಸೊ ಹೀಗಾಗಿ ಆ ರೀತಿ ಆಯಿತು. ಇವಾಗ ನೀವೇ ನೋಡ್ಬೋದು ಎಣ್ಣೆ ಸರಿಯಾಗಿ ಕಾದಾದ್ಮೇಲೆ ನಾವು ಪುರಿಯನ್ನು ಹಾಕಿದರೆ ಎಷ್ಟು ಉಬ್ಬಿ ಪುರಿ ಬಂದವು ಅಂತಂದು. ನೀವೇ ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿ ಬಂದಿದ್ದಾವೆ ಮತ್ತು ಸಾಫ್ಟಾಗಿ ಕೂಡ ಬಂದಿದ್ದಾವೆ. ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತಂದು. ಸೊ ಫೈನಲಿ ನಮಗೆ ಬಿಸಿ ಬಿಸಿ ಪುರಿ ಮತ್ತು ಈರುಳ್ಳಿ ಚಟ್ನಿ, ಬೆಟಗೇರಿ ಚಟ್ನಿ ರೆಡಿ ಆಗೈತಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಬಂತು ಅಂತ. ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್.